ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅನಾರೋಗ್ಯದಿಂದ ಮೃತಪಟ್ಟಿದ್ದು ಅವರ ಪಾರ್ಥಿವ ಶರೀರ ಈಗ ಹಿರಿಯೂರಿಗೆ ಆಗಮಿಸ್ತಾ ಇದೆ. ಈಗ ಹಿರಿಯೂರಿನಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಅಭಿಮಾನಿಗಳು ಕಾರ್ಯಕರ್ತರು ಒಂದು ರೀತಿ ಕಣ್ಣೀರನ್ನು ಇಡ್ತಾ ಇದ್ದಾರೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಸುಧಾಕರ್ ಅವರನ್ನು ನೆನೆದು ಕಣ್ಣೀರನ್ನು ಇಡ್ತಾ ಇದ್ದಾರೆ. ಬಡವರ ಬಂಧು ಅಂತಲೇ ಖ್ಯಾತರಾಗಿದ್ದಂತಹ ಸುಧಾಕರ್ ಅವರು 4 ಬಾರಿ ಶಾಸಕರಾಗಿ ಚಳ್ಳಕೆರೆ ಮತ್ತು ಹಿರಿಯೂರು ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಗೆ ನೀಡಿದ ಕೊಡುಗೆ ಅಪಾರ. ಈಗ ನೋಡ್ಬೋದು, ಈಗ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈಗ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳು ಏನು ಹೇಳ್ತಾರೆ ಅವರನ್ನೇ ಮಾತಾಡಿಸ್ತೀನಿ. ಅಮ್ಮ, ನಿಜಕ್ಕೂ ಒಂದು ರೀತಿ ಚಿತ್ರದುರ್ಗಕ್ಕೆ ತುಂಬಲಾರದ ನಷ್ಟ, ಬಡವರ ಬಂಧು ಅಂತಲೇ ಖ್ಯಾತಿಯಾಗಿದ್ರು, ಏನು ಹೇಳ್ತೀರಿ ಸರ್? ಅಭಿವೃದ್ಧಿಯ ಹರಿಕಾರ, ದೀನದಲಿತರ ಬಂಧು ಸರ್ ಅವರು. ಯಾರೇ ಬಂದರೂ ಯಾವುದೇ ಒಂದು ಸಹಾಯ ಕೇಳಿದ್ರು ಅವರಿಂದ ಇಲ್ಲ ಅನ್ನೋ ಮಾತೇ ಇರಲಿಲ್ಲ ಸರ್. ಅಂತ ಒಂದು ಸಾಹೇಬ್ರನ್ನ ಕಳ್ಕೊಂಡು ನಾವು ನಿಜಕ್ಕೂ ನಮ್ಮ ಕ್ಷೇತ್ರ ತುಂಬ ತುಂಬ ದುಃಖ ಆಗ್ತಿದೆ ಸರ್ ನಮಗೆ. ಆ ಸಾಹೇಬ್ರಂತ ನಮಗೆ ನಿಜವಾಗ್ಲೂ ಸಿಗಲ್ಲ. ನಿಜವಾಗ್ಲೂ ಎರಡನೇ ಅವರು ದೇವರ ದರ್ಶನ ಅಂತಲೇ ಹೇಳ್ಬೋದು ಸರ್. ಅವ್ರ ಬಗ್ಗೆ ನಮಗೆ ಹೇಳಕ್ಕೆ ದುಃಖ ಆಗ್ತಾ ಇದೆ ಸರ್, ಬಹಳ ದುಃಖ ಆಗ್ತಾ ಇದೆ. ಮುಂದೇನೂ ಸಹ ಅಂತ ಶಾಸಕರು ನಮಗೆ ಸಿಗಲ್ಲ ಸರ್. ಇದರಿಂದ ನಮಗೆ ತುಂಬ ದುಃಖ ಆಗ್ತಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರಿಗೆ ಅವರ ಫ್ಯಾಮಿಲಿಗೆ ದುಃಖ ಭರಿಸುವಂತ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ಚಳ್ಳಕೆರೆ ಶಾಸಕರಾಗಿದ್ರು, ಆಮೇಲೆ ಹಿರಿಯೂರಿಗೆ ಬಂದ್ರು, ಇಲ್ಲೂ ಶಾಸಕರಾದ್ರು, ಸಾಕಷ್ಟು ಜನಮನ್ನಣೆ. ಅಯ್ಯೋ, ತುಂಬಾ ಜನಮನ್ನಣೆ ಗಳಿಸಿದ್ದಾರೆ ಸರ್. ಅವ್ರು ಯಾವುದೇ ಒಂದು ಇದರಲ್ಲಿ ದೀನ ದಲಿತರಾಗ್ಲಿ ಯಾರೇ ಆಗ್ಲಿ ಆ ಸಹಾಯ ನೀಡ್ತಕ್ಕಂಥ ಇದರಲ್ಲಿ ಬಹಳ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಸರ್. ಅಭಿವೃದ್ಧಿ ಕಾರ್ಯಗಳು ಸಹ ಅಷ್ಟೇ ಕೆಲಸ ಮಾಡಿದ್ದಾರೆ ಸರ್. ಒಂದು ಹಳ್ಳಿಗೆ ನಾವು ಗಂಗಾ ಕಲ್ಯಾಣ ಅಂದ್ರೂ ಸಹ ಒಬ್ಬರಿಗೂ ಗೊತ್ತಿರಲಿಲ್ಲ ಸರ್. ಗಂಗಾ ಕಲ್ಯಾಣ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಅಂತ ಒಂದು ರೈತರ ಒಂದು ಇದಕ್ಕೆ ಬಹಳ ಬೆಳಕಾಗಿದ್ದಾರೆ ಸರ್ ಅವರು. ನಿಜವಾಗ್ಲೂ ಅವ್ರು ಹೇಳ್ಬೇಕಂದ್ರೆ ನಮಗೆ ತುಂಬಲಾರದ ನಷ್ಟ ಆಗಿದೆ ಸರ್ ನಮಗೆ. ಮೇಡಮ್, ಎಲ್ಲ ಸಮುದಾಯದವ್ರ ಜೊತೆನೂ ಒಂದ್ ರೀತಿ ಪ್ರೀತಿಯಿಂದ ಎಲ್ಲ ಸಮುದಾಯದ ಪ್ರೀತಿಯಿಂದನೇ ಇದ್ರು ಎಲ್ಲರ ಜೊತೆಗೆ. ಭಾಳ ಚೆನ್ನಾಗಿದ್ರು, ಭಾಳ ಇದು ಮಾಡ್ತಿದ್ರು. ಅವರು ಭಾಳ ಅಭಿಮಾನದಿಂದ ನೋಡ್ತಾ ಇದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಕಾರ್ಯಕರ್ತರು ಒಂದ್ ರೀತಿ ಕಣ್ಣೀರನ್ನು ಇಡ್ತಾ ಇದ್ದಾರೆ, ನೀವು ನೋಡ್ಬೋದು ದೃಶ್ಯದಲ್ಲಿ. ಅಮ್ಮ, ಏನು ಹೇಳಕ್ ಬಯಸ್ತೀರಿ ಅಮ್ಮ? ಏನು ಹೇಳೋದು ಸರ್, ನಮ್ಗೆ ಅವ್ರ ಮಹಿಳಾ ಶಕ್ತಿ ಆಗಿದ್ರು ಸರ್. ನಮ್ಮೆಲ್ಲರಿಗೂ ಅವರೇ ಸರ್ ಶಕ್ತಿ. ನಾವೇನು ಮಾತಾಡೋಕ್ಕಾಗ್ತಿಲ್ಲ ಸರ್. ಅವ್ರನ್ನ ಕಳ್ಕೊಂಡು ತುಂಬ ದುಃಖ ಆಗ್ತಿದೆ ಸರ್. ನಮಗೆ ಮಾತಾಡೋಕ್ಕಾಗ್ತಾ ಇಲ್ಲ ಸರ್ ನಮ್ಮ ಕೈಲಿ. ಅಷ್ಟೇ ಸರ್. ನಿಜವಾಗ್ಲೂ ಆಸ್ಪತ್ರೆ ದಾಖಲಾದಾಗ ಮರಳಿ ಬರ್ತಾರೆ ಅಂತ ಎಲ್ಲರೂ ಪ್ರಾರ್ಥನೆ 100% ಸರ್. ನಾವು ತುಂಬಾ ದೇವ್ರುಗಳು ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಎಲ್ಲ ಮಾಡ್ತಿದ್ವಿ ಸರ್. ನಾವು ಅರ್ಕೆ ಮಾಡ್ಕೊಂಡಿದ್ವಿ ಸರ್. ಎಲ್ಲ ದೇವ್ರುಗಳು, ಯಾವ ದೇವರು ಕಾಪಾಡಲಿಲ್ಲ ಸರ್. ನಮ್ಮ ಸಾಹೇಬ್ರನ್ನ ಕೈ ಬಿಟ್ಬಿಟ್ರು ಸರ್ ಎಲ್ಲ ದೇವ್ರುಗಳು. ನಾವು ಈ ಥರ ಅನ್ಕೊಂಡೇ ಇರಲಿಲ್ಲ ಸರ್. ನಾವು ಚೆನ್ನಾಗಾಗಿ ಬರ್ತಾರೆ ಅಂತಾನೆ ಅನ್ಕೊಂಡಿದ್ವಿ ಸರ್. ಈ ಥರ ಊಹಿಸೇ ಇರಲಿಲ್ಲ ಸರ್. ನಾವು ನಮ್ಮ ಕೈಲಿ ಆ ನೋವು ತಡೆಯೋಕ್ಕಾಗ್ತಾ ಇಲ್ಲ ಸರ್. ನಮ್ಗೆ ಅಷ್ಟು ದುಃಖ ಆಗಿದೆ ಸರ್. ಇತಿಹಾಸದಾಗೆ ತೇರ್ಮಲ್ಲೇಶ್ವರ ಪೂಜೆ ಮಾಡಿಸಿದಾಗ ಬಲಗಡೆ ಹೂವು ಕೊಟ್ಟಿದ್ದೆ ನಾವು ನೋಡಿರ್ಲಿಲ್ಲ. ಇತಿಹಾಸದಾಗ ಬಲಗಡೆ ಕೊಟ್ಟ ಭಗವಂತ ಕೈ ಬಿಟ್ಟಾನಂದ್ರೆ ಭಗವಂತ ಇಲ್ಲ ಅಂತಾನೆ ಅರ್ಥ. ಅವ್ರು ಇಲ್ಲಿಂದ ಧರ್ಮಸ್ಥಳ ತನಕ ಹೋಗಿ ಹೆಣ್ಮಕ್ಳು ಪ್ರಾರ್ಥನೆ ಮಾಡಿದ್ವಿ. ಯಾವ ದೇವರು ಇಲ್ಲದ ನಾನು ಹೇಳೋದು ಏನಂದ್ರೆ, ಯಾರು ತುಂಬ ಒಳ್ಳೇದು ಮಾಡೋಕ್ಕೆ ಹೋಗ್ಬಾರ್ದು ಅಂತ ನಮ್ಮ ಸಾಹೇಬ್ರ ನೋಡಿ ಕಲಿಬೇಕು. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಅಂಬೋದು ಇದೊಂದು ಉದಾಹರಣೆ ಆಗಿದೆ ಅಷ್ಟೇ. ಎಲ್ಲ ನಮ್ಮ ಕ್ಷೇತ್ರದಾಗ ಹೆಣ್ಮಕ್ಳು ಯಾರೇ ಹೋಗಿ ಬಡವರು ಹೋದ್ರೆ ಅಂದ್ರೆ 10,000 ಕೊಡಪ್ಪ, 5,000 ಕೊಟ್ಟಾದ್ರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ದತ್ತು ತಂಡು ಎಷ್ಟೋ ಮಕ್ಕಳಿಗೆ ನಮ್ಮ ತಾಲೂಕಿನಲ್ಲಿ ದತ್ತು ತಂಡು ಮಕ್ಕಳನ್ನ ಸಾಕಿದ್ದಾರೆ, ಓದಿಸಿದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ ವಿದ್ಯಾಭ್ಯಾಸಕ್ಕೆ ಭಾಳ ಒತ್ತು ಕೊಟ್ಟಿದ್ದಾರೆ. ಬಡವ್ರ ಹೆಣ್ಮಕ್ಳಿಗೆ ಭಾಳ ಸಾಥ್ ಕೊಟ್ಟು ಹೆಣ್ಮಕ್ಳು ಕಷ್ಟ ಅರ್ತು ಅವ್ರ ಮನ ಅರ್ತು ಜೀವನ ಮಾಡಿಸೋಂಥ ಕೆಲಸನೂ ಮಾಡಿದ್ದಾರೆ. ಹೌದು ಸರ್, ನಾವು ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಮಾಡಿಸಿದ್ವಿ. ಒದ್ದಿಕೆರೆ ಸಿದ್ದೇಶ್ವರಂಗ್ ಪೂಜೆ ಮಾಡಿಸಿದ್ವಿ. ಅಯ್ಯಪ್ಪನ ಒಳ್ಳೆ ಪ್ರಸಾದನೆ ಕೊಟ್ಟು ಕೈ ಕಿತ್ಕೊಂಡ ಸರ್. ನಮ್ಮ ಸಾಹೇಬ್ರನ್ನ ಕಿತ್ಕೊಂಡ. ದೇವ್ರು ಇಲ್ಲ ಸರ್. ದೇವ್ರು ಅಂದ್ರೆ ಕೋಟಿ ಗಟ್ಟಲೆ ಅನುದಾನ ತಂದು ದೇವಸ್ಥಾನಕ್ಕೆ ಕೊಟ್ರು. ಆದ್ರೂ ದೇವ್ರ ಕೈ ಬಿಟ್ಟ ಸರ್. ನಮ್ ದೇವ್ರನ್ನ ಕೈ ಬಿಟ್ಟ. ಇಂಥ ಒಬ್ಬ ಮನುಷ್ಯನ ನಾವು ಮತ್ತೆ ಸಿಗ್ತಿರ್ಲಿಲ್ಲ ನಮಗೆ. ಎಂತರ್ಗೆ ಕಷ್ಟ ಅಂದ್ರೆ ಯಾರೇ ಆಗ್ಲಿ, ಏನಾದ್ರು ಸತ್ರು ಕೆಟ್ರು ಪ್ರತಿಯೊಂದು ಅವ್ರ ಮನೆ ಖುದ್ದಾಗಿ ಭೇಟಿ ಕೊಟ್ಟು ಅವ್ರಿಗೆ ಬೆಂಬಲವಾಗಿ ನಾನಿದ್ದೀನಿ, ನೀವು ಧೈರ್ಯವಾಗಿರಿ, ನಿಮ್ಮ ಮಕ್ಳಿಗೆ ಏನು ಎಜುಕೇಶನ್ ಓದೋದ್ರಾಗಲಿ ಬರೆಯೋದ್ರಾಗಲಿ ಮದುವೆ ಮುಂಜಿಗಾಗ್ಲಿ ಪ್ರತಿಯೊಂದಕ್ಕೂ ಸಹಾಯ ಮಾಡಿಸ್ತಾ ಇದ್ರು ನಮ್ಮ ಸಾಹೇಬ್ರು. ಕೇಳಿದ್ರೆ ಯಾರಿಗೂ ಇಲ್ಲ ಅಂತಿರ್ಲಿಲ್ಲ ಸರ್, ಎಲ್ಲದಕ್ಕೂ ಕೊಡೋರು. ಮತ್ತೆ ಅವರಿಂದ ಅವ್ರು ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ನಾವು ರಾತ್ರಿ 3 ಗಂಟೆಗೆ ಎದ್ದು ನಮಾಜಿ ಮಾಡಿ ಪ್ರಾರ್ಥನೆ ಮಾಡಿದ್ವಿ. ಹಂಗಾದ್ರೂ ಇದಾಗಿಲ್ಲ ಅಂತ ನೆನ್ನೆ ಫೋನ್ ಮಾಡಿ ಕೇಳಿದ್ವಿ ಸರ್. ಇಲ್ಲ, ಚೆನ್ನಾಗಿದ್ದಾರೆ ಚೆನ್ನಾಗಾಗ್ತಾರೆ ಅಂತ ಹೇಳಿದ್ರು. ಇವತ್ತು ಅಲ್ಲಿ ಬೆಳಿಗ್ಗೆ ಈ ಥರ
ಶಾಲಾ ಮಕ್ಕಳಿಗೆ ಭಾಳ ಚೆನ್ನಾಗಿ ಇದು ಒತ್ತು ಕೊಡ್ತಾ ಇದ್ರು ಸಹ. ಬಡವರು ಅಂದರೆ ಅವ್ರಿಗೆ ಎಷ್ಟಾದ ಕೈಲಾದ ಸಹಾಯಗಳನ್ನು ಮಾಡ್ತಿದ್ರು ಸಹ. ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನಕ್ಕಾಗಲಿ ಹೇಳ್ರಿ ಸಹ ದುಡ್ಡುಗಳನ್ನು ಹಾಕ್ತಾಯಿದ್ರು ಸಹ. ಭಾಳ ಚೆನ್ನಾಗಿ ಇದು ಮಾಡ್ತಾ ಇದ್ರು ಸಹ. ನಮ್ಮ ಸಾಹೇಬ್ರು ನೋವಲ್ಲಿ ಭಾಳ ನೊಂದಿದ್ವಿ ಸಹ ನಾವು. ಏನ್ ಹೇಳಿ ಸರ್, ಕೊನೆ ಬಾರಿ ಯಾವಾಗ ಮೀಟ್ ಮಹಿಳಾ ದಿನಾಚರಣೆಗೆ ತುಂಬಾ ಹೊತ್ತು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಾರೆ ಸರ್. ಎಲ್ಲ ಭರವಸೆ ಕೊಟ್ಟಿದ್ರು ಅಷ್ಟೇ. ಮಹಿಳಾ ದಿನಾಚರಣೆಗೆ ಭಾಳ ಚೆನ್ನಾಗಿ ಮಾಡಿಕೊಟ್ರು. ಮಹಿಳಾ ದಿನಾಚರಣೆ ಹೆಣ್ಮಕ್ಳು ಯಾವುದೇ ಹೇಳಿ ಯಾವ ಇಂಥ ಕಾರ್ಯಕ್ರಮ ಮಾಡ್ತಂದ್ರೆ ಖುಷಿಯಾಗಿ ಯಾವುದು ಇಲ್ಲ ಅಂದಂಗೆ ಕಾರ್ಯಕ್ರಮ ಮಾಡೋರು. ಹೆಣ್ಮಕ್ಳು ಚೆನ್ನಾಗಿ ಪ್ರೋತ್ಸಾಹ ಕೊಡೋರು. ನಾವು ಯಾವುದೇ ಕಾರ್ಯಕ್ರಮಗಳು ಇನ್ನೊಂದಾಗಲಿ ಹೆಣ್ಮಕ್ಳು ಕಷ್ಟ ಸುಖ ಆಗಲಿ ಸ್ಪಂದಿಸೋದು. ರಾಜಕೀಯದಾಗ ಹೆಣ್ಮಕ್ಳು ಭಾಳ ಚೆನ್ನಾಗಿ ಎಲ್ಲ ಸಮುದಾಯನೂ ಎಲ್ಲರನ್ನೂ ಚೆನ್ನಾಗಿ ಬೆಳೆಸಿದ್ದಾರೆ. ನಮ್ಮ ಮುಂತಾಗಿ ನಾವೇನು ರಾಜಕೀಯದಾಗ ಇರಲಿಲ್ಲ. ಒಳ್ಳೆ ಒಂದು ನೇಮ ಒಂದು ಹೆಸರು ಬರೋಕೆ ಸುಧಾಕರ್ ಸಾಹೇಬ್ ನಮ್ಮ ಕಾಡ್ಗೋ ಸಮಾಜದಲ್ಲಿ ಇವತ್ತು ಒಂದು ಹೆಸರು ಆಗ್ಬೇಕಂದ್ರೆ ಸುಧಾಕರ್ ಸಾಹೇಬ್ರ ಕಾರಣ. ಎಲ್ಲ ಹೆಣ್ಮಕ್ಳು ಎಲ್ಲ ಸಮಾಜದವರು ಒಂದು ಕೈಯಲ್ಲಿ ಇಟ್ಕೊಂಡು ಎಲ್ಲ ಸಮಾಜದವರು ಒಂದು ಕೈಯಲ್ಲಿ ಇಟ್ಕೊಂಡು ಯಾರೇ ಏನು ಕೇಳಿ ಇಲ್ಲ ಅನ್ನೋದಿಲ್ಲ. ಬಡವರಾಗಲಿ ಬಗ್ಲರು ಯಾವುದೇ ಸಮಾಜ ಭೇದ ಭಾವದಿಂದಲೇ ಇದ್ದವರು. ಅವರು ಲಾಸ್ಟ್ ಮಹಿಳಾ ದಿನಾಚರಣೆ ಗ್ರ್ಯಾಂಡ್ ಮಾಡಿ ಖುಷಿಯಾಗಿ ನನ್ನ ಚೆನ್ನಾಗಿ ಮಾತಾಡಿಸಿದ್ರು. ಅವರಿಲ್ಲ ಅಂತ ಭಾಳ ನೋವಾಗಿದೆ ನಮಗೆಲ್ಲ. ಅವ್ರ ಕೈ ಇಲ್ಲ ಅಂತ ನನ್ನ ಮನಸ್ಸಿಗೆ ಅನ್ಸೋದಿಲ್ಲ. ಎಷ್ಟು ಪ್ರೀತಿಯಿಂದ ಮಾತಾಡ್ಸೋರು ಬಂದ ತಕ್ಷಣ. ಸರ್ ಏನು ಹೇಳೋಕ್ಕಾಗುತ್ತೆ ಸರ್, ಈಗ ಭಾಳ ನೋವಲ್ಲಿದ್ದೀವಿ ಸರ್. ನಾವು ಮಹಿಳೆಯರಿಗೆಲ್ಲ ಭಾಳ ಸಹಾಯ ಮಾಡೋರು ಸರ್. ಕಷ್ಟ ಅಂತ ಬಂದವ್ರಿಗೆಲ್ಲರಿಗೂ ಸಹಾಯ ಮಾಡಿದ್ದಾರೆ ಅವರು. ಹೆಣ್ಮಕ್ಳು ಮುಂದೆ ಬರಬೇಕು ಅಂತಂದ್ಬಿಟ್ಟು ಭಾಳ ಪ್ರೋತ್ಸಾಹ ಕೊಡ್ತಾಯಿದ್ರು ಸರ್. ಯಾರ ಮನೆಯಲ್ಲಾದರೂ ಏನಾದರೂ ಕಷ್ಟ ಇದೆ ಅಂತ ಅಂದ ತಕ್ಷಣವೇ ಅವ್ರಿಗೆ ಗೊತ್ತಾದ ತಕ್ಷಣವೇ ಬಂದುಬಿಟ್ಟು ಅವರು ಏನು ಎತ್ತ ಅಂತ ಕೇಳ್ಕೊಂಡು ಹೋಗೋರು ಸರ್. ಯಾವುದೇ ಆಗಲಿ, ಒಂದು ಮಳೆ ಬಂದಿದ್ದೇ ಆಗಲಿ ಅಥವಾ ಏನೇ ಅನಾಹುತ ಆಗಲಿ, ಸಾಹೇಬರು ಬಂದು ಮನೆಗೂ ಬಂದು ವಿಚಾರಿಸ್ಕೊಂಡು ಹೋಗೋ ವ್ಯಕ್ತಿ ಎಲ್ಲಿದ್ದಾರೆ ಸರ್ ಈಗ? ಅಂಥ ವ್ಯಕ್ತಿ ಬರೋದು ಸಿಗಲ್ಲ ಸರ್. ಹೌದು ಸರ್, ಹೌದು. ಬಂದು ವೆಡ್ಡಿಂಗ್ ಕಾರ್ಡ್ ಕೊಟ್ಟರೆ ಸಾಕು. ಮದುವೆಗೆ ವೆಡ್ಡಿಂಗ್ ಕಾರ್ಡ್ ಕೊಟ್ಟವ್ರಿಗೆ 20,000-30,000 ಕೊಡೋರು. ಆರೋಗ್ಯ ಆಗಲಿ, ಓದೋ ಮಕ್ಳಿಗಾಗಲಿ, ಕಾಲು ನೋವಾಗಲಿ, ಆಸ್ಪತ್ರೆ ಆಗಲಿ, ಪ್ರತಿಯೊಂದಕ್ಕೂ ಸಹಾಯ ಮಾಡೋದು. ಯಾರು ಬಾಯಲ್ಲಿ ಇಲ್ಲ ಅಂತ ಅಂತಿರ್ಲಿಲ್ಲ ಅವರು. ಅವ್ರು ನೋಡೇ ನನಗೆ ದಾನ ಧರ್ಮ ನೋಡೇ ಅವ್ರ ಮೇಲೆ ಭಾಳ ಪ್ರೀತಿ ವಿಶ್ವಾಸ. ಇಂಥ ವ್ಯಕ್ತಿ ರಾಜ್ಯದಾಗ ಎಲ್ಲ ಹುಡುಕಿಗೆ ಸಾಧ್ಯತೆ ಇಲ್ಲ. ಅಂಥ ವ್ಯಕ್ತಿ ನಾವು ಸೇವೆ ಮಾಡ್ತೇವೆ, ಅಂಥ ವ್ಯಕ್ತಿ ನಾವು ಓಟ್ ಹಾಕ್ಸ್ತೇನೆ ಅಂತ ನನ್ನ ಆತ್ಮ ಇವತ್ತು ಸಂತೋಷ ಪಡ್ತಾ. ಅವತ್ತು ಗೆದ್ದಿದ್ದೀನಿ. ನಾನು ಬಡವ್ರ ಬದ್ರಿಗೆ ಸಹಾಯ ಮಾಡೋ ವ್ಯಕ್ತಿಗೆ ನಾನು ಓಟ್ ಹಾಕ್ಸ್ತಾ ಇದ್ದೀನಿ. ಹಗಲು ರಾತ್ರಿ ಓಡಾಡಿ ಅನ್ನೋಂಥ ಆತ್ಮಕ್ಕೆ ಸಂತೋಷ ಆಯ್ತು ಸರ್. ಇನ್ನೂ ಸ್ವಲ್ಪ ಜನ ಬದುಕಿದ್ರೆ ಈ ಕ್ಷೇತ್ರದಲ್ಲಿ ಇನ್ನೂ ಜನರು ಬಡವರು ಇವತ್ತು ಧೈರ್ಯವಾಗಿ ಇರೋರು ಸರ್. ಇವತ್ತು ಕಳ್ಕೊಂಡು ಭಾಳ ಅಂದ್ರೆ ಭಾಳ ನೋವಾಗಿದೆ ಸರ್. ಅಂಥ ವ್ಯಕ್ತಿ ಸಿಗಕ್ಕೆ ಸಾಧ್ಯ ಇಲ್ಲ ಸರ್. ಅಂಥ ವ್ಯಕ್ತಿ ಸಿಗೋದೇ ಇಲ್ಲ ಸರ್. ಅಂಥ ವ್ಯಕ್ತಿ ರಾಜಕೀಯದಲ್ಲಿ ಇಲ್ಲವೇ ಇಲ್ಲ ಸರ್. ಹೇಳಬೇಕು ಅಂತ ಸುಧಾಕರ್ ಸರ್ ಅಂತವರು ಯಾರು ಇಲ್ಲವೇ ಇಲ್ಲ ಸರ್. ಹೆಣ್ಮಕ್ಳಿಗೆ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು ಸರ್. ಮನೆಗೂ ಬಂದು ಏನು ಎತ್ತ ಅಂತ ಎಲ್ಲ ವಿಚಾರಿಸ್ಕೊಂಡು ಹೋಗೋರು ಸರ್. ನಮ್ಮದು ಖಂಡೇನಹಳ್ಳಿ ಸರ್. ನಮ್ಮ ಮನೆಯವ್ರದ್ದು ಮಿಲ್ಟ್ರಿಗೆ ರಿಟೈರ್ಡ್ ಆಗಿತ್ತು. ನಮ್ಮ ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ಸನ್ಮಾನ ಮಾಡಿ ಇದು ಮಾಡಿ ಹೋದ್ರು ಸರ್. ನಮ್ಮ ಮನೆಯಲ್ಲೇ ಒಂದಿನ ಬರಲ್ಲ ಹತ್ಲು ಬರೀ ಎಲೆಕ್ಷನ್ಗೆ ನಮ್ಮ ಮನೆಯಲ್ಲೇ ಆಲ್ಟ್ ಆಗಿದ್ರು ಸರ್ ಖಂಡೇನಹಳ್ಳಿಯಲ್ಲಿ. ಅಂಥ ವ್ಯಕ್ತಿ ಹುಡುಕ್ಯಾಡೋರು ಸಿಗಲ್ಲ ಸರ್. ಮನೆಗೆ ಬಂದು ಭೇಟಿ ಕೊಡೋಂಥ ವ್ಯಕ್ತಿ ಯಾರಿಲ್ಲ ಸರ್. ಬಡವರು ಬಗ್ರು ಅಂದ್ರೂ ಎಲ್ಲರೂ ನಮ್ಮ ಮನೇಲಿ ತಿಂಗಳಿಗೂ ಖಂಡೇನಹಳ್ಳಿ ಬಂದವರು ಅಂದ್ರೆ ನಮ್ಮ ಮನೆಗೆ ಬಂದು ಮೀಟಾಗಿ ಹೋಗೋರು ಸರ್. ಅಂಥ ವ್ಯಕ್ತಿ ಯಾರೂ ಸಿಗಲ್ಲ ಸರ್. ನಾವು ತಿಮ್ಮಪ್ಪಗೂ ಎಲ್ಲ ಪೂಜೆ ಮಾಡಿಸಿ ಅರ್ಕೆ ಓದ್ತೀವಿ ಸರ್. ನಮ್ಮ ಸಾಹೇಬ್ರು ಬರಲಿ ಅಂತ ಸಾಹೇಬ್ರು ಮನೆಗೆ ಬರೋದು ಇನ್ಯಾರಿಲ್ಲ ಸರ್. 100 ಜನ ಇರಲಿ ಸರ್, ಕರೆದು ಮಾತಾಡಿಸ್ತಿದ್ರು ಅವರು. ಬರಮ್ಮ ಏನಮ್ಮ ನಮ್ಮ ಸಮಾಚಾರ ಅಂತ ಅಂಥವ್ರು ಇನ್ಯಾರು ಹುಟ್ಟೋದೇ ಇಲ್ಲ ಬಿಡ್ರಿ ಸರ್ ಅಂದರು. ಹೇಳೋಕ್ಕೆ ಆಗಲ್ಲ. ಅಂಥ ವ್ಯಕ್ತಿ ಕಳ್ಕೊಂಡ್ಬಿಟ್ಟಿದ್ವಿ ನಾವು. ದೇವಸ್ಥಾನಕ್ಕೆಲ್ಲ ಈ ಅಭಿಮಾನಿಗಳು ಒಂದು ರೀತಿ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಡಿ ಸುಧಾಕರ್ ಅವರ ವ್ಯಕ್ತಿತ್ವದ ಬಗ್ಗೆ ನೆನೆದು ಅವರ ಮಾಡ್ತಾ ಇರುವಂತಹ ಸಹಾಯವನ್ನು ಬಡವರ ಬಂಧು ಅಂತಲೇ ಖ್ಯಾತಿಯಾದಂತಹ ಸುಧಾಕರ್ ಅವರು ಇನ್ನಿಲ್ಲ ಅನ್ನೋದನ್ನೇ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಅವರ ಅಭಿಮಾನಿಗಳು ಕಣ್ಣೀರಿಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಯೋಗೇಶ್ ಜೊತೆ ಮಹಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.